ವಿಶ್ವೋದಯಸಲರಿತಿಪ್ರದಾಯ ಜ್ಞಾನಪ್ರದಾಯ ಪಿಪಥಾಯ ಸುರಸೌಖ್ಯ ದುಃಖ ಸತ್ಕಾರಣಾಯ ನಮೋ ನಮಸ್ತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ನಾಮ್ನೇಯ ದ್ವಿತೀಯ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ ಅಭ್ರಮಂ ಮಂಗರಹಿತಂ ಅದಳಂ ವಿಮಲಂ ಸದಾ ಆನಂದತೀರ್ಥಮತುಲಂ ವದೇ ತಾಪತ್ರಯಾಪಹಂ ಭವತೆ ಯದನುಭಾವಾದೇಡು ಮುಖೋಪಿ ವಾಗ್ಮಿ ಜಡಮಿತಿರಪಿ ಜಂತುರಿತಾಯತೆ ಪ್ರಾಜ್ಞಮೌಲಿ ಸಕಲವಚನತೆ ತೋ ದೇವತಾ ಭಾರತೀ ಸ ಮಮ ವಚಸ ನೃತ್ತಾಂ ಸನ್ನಸಿಂ ಮಾನಸೇ ಚ ತಂ ವಂದೇ ನರಸಿಂಹತೀರ್ಥಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಮನಸಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಿಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯ ರಾಘವೇಂದ್ರಾಯ ಸ್ಥಿರಮತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಮನ್ಮನೋಭೀಷ್ಟಭರತಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿವರಂ ಶಾಂತವಿದ್ಯಾಕಗುರುಂ ಪದೇ ಗೋಪಪ್ರಕರಸಂಕಾಶಂ ಗೋಪಾಲರ್ತತ್ಪರಂ ಗೋದೇವಂತಪಾತಾರ್ಧಂ ಗೋಪಾಲಕ್ಕೆ ಗುರುಂ ಪದೇ ಜಲದೇಶನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತವಿಖ್ಯಾತಂ ಜಗನ್ನಾಥ ಗುರುಂ ಪದೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ವ್ಯಾಸರಾಯರ ಮತ್ತು ಹರಿವಾಯು ಗುರುಗಳ ಭಕ್ತರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು, ಅಭಿವಂದನೆಗಳು, ಅಭಿವಾದನೆಗಳು. ಇವತ್ತು ನಮ್ಮ ವ್ಯವಸ್ಥಾಪಕರು ಈ ವ್ಯಾಸರಾಯರ ಬಗ್ಗೆ ಕೆಲವು ಮಾತುಗಳನ್ನ ಆಡೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಾಗಿ ನನಗೆ ಭಗವಂತ ತೋರಿಸಿರ್ತಕ್ಕಂಥ ಕಾರುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ವ್ಯಾಸರಾಯರಂಥ ಮಹಾನುಭಾವರ ಬಗ್ಗೆ ಎರಡು ಮಾತಾಡಿದ್ರು ಸಾಕು, ನನ್ನ ಜನ್ಮ ಸಾರ್ಥಕ ಅನ್ನೋ ಒಂದು ಭಾವ ನನಗಿದೆ. ವ್ಯಾಸರಾಯರು ಎಂಥ ಮಹಾನುಭಾವರು ಅಂತಂದರೆ ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳಲ್ಲಿ ಒಂದು ಸಾಧನೆ ಸಾಕು ಒಬ್ಬ ಮನುಷ್ಯನಿಗೆ ಇಡೀ ಜೀವನ ಅದು ಮಾಡೋದು. ಈಗ ಉದಾಹರಣೆಗೆ ವ್ಯಾಸತ್ರಯ ಗ್ರಂಥಗಳು ತಗೊಳ್ಳಿ, ತರ್ಕತಾಂಡವ, ತಾತ್ಪರ್ಯಚಂದ್ರಿಕ, ನ್ಯಾಯಾಮೃತ, ಈ ಗ್ರಂಥಗಳನ್ನು ಒಬ್ಬ ಬರೆದಿದ್ದರೆ ಸಾಕು, ಅದು ಅವ್ರ ಇಡೀ ಜೀವನಕ್ಕೆ ಅದು ದೊಡ್ಡ ಸಾಧನೆ ಆಗ್ತಾಯಿತ್ತು. ವ್ಯಾಸರಾಯರಷ್ಟೇ ಅಲ್ಲ, ಇಂಥ ಗ್ರಂಥಗಳು ಮಾಡೋದಲ್ಲೇ ಎಷ್ಟು ನೂರಾರು ಜನ ಪಂಡಿತರಿಗೆ, ಸನ್ಯಾಸಿಗಳಿಗೆ ಸುಧಾಮಂಗಳ ಮಾಡಿಸಿ ಅವರಿಗೆ ಪಾಠ ಹೇಳಿರ್ತಕ್ಕಂಥವರು. 12 ವರ್ಷ ಏಕಾಗ್ರ ಭಕ್ತಿಯಿಂದ ಹೋಗಿ ಶ್ರೀನಿವಾಸನನ್ನು ಏಕಾಂತ ಸೇವೆ ಮಾಡಿರ್ತಕ್ಕಂಥ ಭಾಗ್ಯ ಇನ್ನು ಯಾರಿಗೂ ಅಂಥ ಒಂದು ಭಾಗ್ಯ ಸಿಗ್ತಿಲ್ಲ. ಮತ್ತು 12 ವರ್ಷ ಕಳೆದ ಮೇಲೆ ಅವರ ಒಂದು ನಿಜವಾದ ವಾರಿಸು ಬಂದಾಗ ಒಂದನ್ನು ಅದರ ಹಿಂದೆ ಇಟ್ಟು ಹಾಕದೆ ಅವರಿಗೆ ಅದನ್ನು ಕೊಟ್ಬಿಟ್ರು. ಬೇರೆ ಯಾರು ಹಾಕಿದ್ರು ಸಹ ಇಂಥ ಒಂದು ಭಾಗ್ಯ ಶ್ರೀನಿವಾಸನ ಸೇವೆ ಮತ್ತು ಆ ಒಂದು ಸೌಭಾಗ್ಯಕ್ಕೆ ಯಾರಾದರೂ ಬಿಡ್ತಿರ್ಲಿಲ್ಲ. ಆದರೆ ಸಹ ಸಂಪೂರ್ಣ ವಿರಕ್ತಿಯಿಂದ ಯಾರು ಅದಕ್ಕೆ ನಿಜವಾದ ಅಧಿಕಾರರು ಅವರಿಗೆ ಕೊಟ್ಬಿಟ್ರು. ಆಮೇಲೆ 700ಕ್ಕೂ ಹೆಚ್ಚು ಇದನ್ನು ಹನುಮಂತ ದೇವರ ಇದನ್ನು ಪ್ರತಿಗಳನ್ನು ಸ್ಥಾಪನೆ ಮಾಡಿದ್ರು. ಯಂತ್ರೋದ್ಧಾರಕ ಪ್ರಾಣದೇವರು ಕೊಟ್ಟರು. ಅವ್ರ ಗುರುಗಳಾದ ಶ್ರೀಪಾದರಾಯರು ಹಾಕಿರ್ತಕ್ಕಂಥ ಹರಿದಾಸ ಸಾಹಿತ್ಯದ ಅಡಿಪಾಯಕ್ಕೆ ದೊಡ್ಡ ಕಟ್ಟಡ ಕೊಟ್ಟು ನಮಗೆ 2 ದೊಡ್ಡ ಸ್ತಂಭಗಳನ್ನು ಕೊಟ್ಟರು, ಪುರಂದರದಾಸರು, ಕನಕದಾಸರು. ಹೀಗೆ ವ್ಯಾಸರಾಯರ ನಾವು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಲೆಕ್ಕ ಹಾಕದೆ ಹೋದರೆ ಒಂದು ಇಡೀ ಜನ್ಮವೇ ಸಾಲದು. ಅಂಥ ಒಂದು ಮಹಾನುಭಾವರು, ಅಂಥ ಮಹಾಚೇತನ ಇಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿದ್ದು ಅವರು ಇದು ಮಾಡಿದ್ದು ಬಹಳ, ಅದು ಒಂಥರ ನಮಗೆ ಸೌಭಾಗ್ಯ, ಅದು ಒಂದು ರೀತಿಯಾದ ಹೆಮ್ಮೆ. ಮತ್ತು ನಾವು ಮಾಧ್ವರಾಗಿ ಹುಟ್ಟಿದ್ದಕ್ಕೆ ನಮ್ಮ ಅದರಲ್ಲಿ ಬಂದು ಮಧ್ಯಮಕ್ಕೆ ಸ್ಥಾಪನೆ ಮಾಡಿ ಇದನ್ನು ಪುರಂದರದಾಸ ಹೇಳಿದರು, ಈಸು ಮುನಿಗಳಿದ್ದು ಏನು ಮಾಡಿದರು, ವ್ಯಾಸಮುನಿ ಮಧ್ಯಮವನ್ನು ಉತ್ತರಿಸಿದ ಅಂತ. ಹೀಗೆ ಬರ್ತಕ್ಕಂಥ ಎಲ್ಲ ಬೇರೆ ಮತರ ದಾಳಿಯಿಂದ ಅವರು ಶ್ರೀಮದ್ ಆಚಾರ್ಯರ ಇದನ್ನು ಶಾಸ್ತ್ರವನ್ನು ಅದನ್ನು ಕಾಪಾಡಿ ಅದನ್ನು ಅವ್ರ ಜೊತೆ ಹೋರಾಡಿ ಅದನ್ನು ಸ್ಥಾಪನೆ ಮಾಡಿದ್ರು. ಅಂತಹ ಒಂದು ಮಹಾನುಭಾವರು. ಅವರ ಶಾಸ್ತ್ರ ಗ್ರಂಥಗಳ ಬಗ್ಗೆ ನಿಮಗೆ ಬೇರೆ ಬೇರೆ ಪಂಡಿತರು ಬೇರೆ ಬೇರೆ ಇದನ್ನು ಮಾಡಿದ್ದಾರೆ. ನಾನು ಇವತ್ತು ಹರಿದಾಸ ಸಾಹಿತ್ಯದ ಅಲ್ಲಿ ಅವರ ಒಂದು ಕೊಡುಗೆ ಮತ್ತು ಅವರು ಮಾಡಿರ್ತಕ್ಕಂಥ ಇದನ್ನು ಕೆಲವು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಹೇಳ್ದಂಗೆ
ಅವರ ಗುರುಗಳು ಶ್ರೀಪಾದರಾಯರು ಹರಿದಾಸ ಇದಕ್ಕೆ ಒಂದು ದೊಡ್ಡ ಫೌಂಡೇಶನ್ ಅಥವಾ ಅಡಿಪಾಯ ಹಾಕಿದ್ರು. ಅದನ್ನು ಬೆಳೆಸಿ ಅದನ್ನು ಉದ್ಧಾರಕ್ಕೆ ಒಂದು ಚೆನ್ನಾಗಿ ಕಟ್ಟಡ ಕೊಟ್ಟವರು ನಮ್ಮ ವ್ಯಾಸರಾಯರು. ಸ್ವತಃ ಅವರು ಬೇಕಾದಷ್ಟು ದೇವರ ನಾಮಗಳು, ಉಗಾಭೋಗಗಳು, ಕೀರ್ತನೆಗಳು ಮಾಡಿದ್ದಾರೆ. ಕೃಷ್ಣ ನೀ ಬೇಗನೆ ಬಾರು ಯಾರು ಕೇಳಿಲ್ಲ. ಹೀಗೆ ಅದು ಬೇಕಾದಷ್ಟು ಕೃತಿಗಳು ಮಾಡಿರ್ತಕ್ಕಂಥ ವ್ಯಾಸರಾಯರು ಇವತ್ತು ಅವರದ್ದು ಒಂದು 2-3 ಕೃತಿಗಳು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಬಹಳ ಪ್ರಸಿದ್ಧವಾದ ಉಗಾಭೋಗ ಏನಂತಂದರೆ, ಜಾರತ್ವವನ್ನು ಮಾಡಿದ ಪಾಪಗಳೆಲ್ಲ ಗೋಪಿ ಜನ ಜಾರನೆಂದರೆ ಸಾಲದೆ, ಚೋರತ್ವವನ್ನು ಮಾಡಿದ ಪಾಪಗಳೆಲ್ಲ ನವನೀತ ಚೋರನೆಂದರೆ ಸಾಲದೆ, ಕ್ರೂರತ್ವವನ್ನು ಮಾಡಿದ ಪಾಪಗಳೆಲ್ಲ ಮಾವನ ಕೊಂದವನೆಂದರೆ ಸಾಲದೆ, ಪ್ರತಿ ದಿವಸ ಮಾಡಿದ ಪಾಪಗಳಿಗೆ ಎಲ್ಲ ಪತಿತ ಪಾವನೆಂದು ಕರೆದರೆ ಸಾಲದೆ, ಇಂತಿಪ್ಪ ಮಹಿಮೆಯೊಳಗೆ ಒಂದನ್ನಾದರೂ ಒಮ್ಮೆ ಸಂತಸಿನೆಯ ಸಲಹು ಶ್ರೀಕೃಷ್ಣ ಅಂತ. ನೋಡೋಕ್ಕೆ ಭಾಳ ಸುಲಭ ಆಗಿದೆ. ಈಗ ಯಾರೊಬ್ಬರು ಜಾರತ್ವ ಮಾಡಿದರೆ ಪರಮಾತ್ಮನೂ ಜಾರತ್ವ ಮಾಡಿದ್ದಾನೆ, ಸೊ ನಾನು ಜಾರತ್ವ ಮಾಡಿದ್ದೀನಿ, ಸೊ ಆದ್ದರಿಂದ ನಂದೇನೂ ತಪ್ಪಿಲ್ಲ. ಪರಮಾತ್ಮನೇ ಮಾಡಿದ್ಮೇಲೆ ನಾನು ಮಾಡ್ಬೋದಲ್ಲ ಅಂತ. ಹಾಗೆ ಚೋರತ್ವ, ಕಳ್ಳತನ ಮಾಡ್ತಿದ್ದೀನಿ, ಕೃಷ್ಣನ ಹೋಗಿ ಬೆಣ್ಣೆ ಕದ್ದ, ಸೊ ನಾನು ಕರಿತೀನಿ. ಹೀಗೆ ಆ ರೀತಿಯಾದ ಒಂದು ಮನೋಭಾವ ಇಟ್ಟುಕೊಂಡು ಹೋದರೆ ಇದು ನಮಗೆ ಅಧಃಪತನಕ್ಕೆ ಕಾರಣವಾಗ್ತಕ್ಕಂಥದ್ದು. ಈ ಸಣ್ಣ ಉಗಾಭೋಗದಲ್ಲಿ ಶ್ರೀಮದ್ ಆಚಾರ್ಯರ ಒಂದು ಶಾಸ್ತ್ರದ ಹಿನ್ನೆಲೆ ಇದ್ದಾಗ ಇದು ಬೇರೆ ರೀತಿಯಾಗಿ ತೆರ್ಕೊಳ್ಳುತ್ತೆ. ಅದನ್ನು ನಾವಿವತ್ತು ನೋಡೋಣ. ಪರಮಾತ್ಮನನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ಅನಂತ ಗುಣಗಳು ಅಂತ ಹೇಳ್ತಾರೆ. ಪರಮಾತ್ಮ ಅನಂತ ಗುಣಗಳು, ಒಂದೊಂದು ಗುಣಗಳು ಅನಂತ ಅಂತ ಹೇಳ್ತಾರೆ. ನಮಗೆ ಸದ್ಯಕ್ಕೆ 3 ಇದನ್ನು ನಾವು ಅಂಶಗಳನ್ನ ಮನಸ್ಸಲ್ಲಿಟ್ಕೋಬೇಕು. ಒಂದು, ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಅನಂತ ಸದ್ಗುಣ ಪರಿಪೂರ್ಣ. 2ನೇದು, ಪರಮಾತ್ಮ ಅನಂತ ದೋಷ ದೂರ. 3ನೇದು, ಪರಮಾತ್ಮ ಸ್ವರಮಣ. ಇಷ್ಟು 3 ಸಾಕು ನಮಗೆ. ಇಲ್ಲಿ ಪರಮಾತ್ಮ ಸ್ವರಮಣ, ಅನಂತ ಗುಣ ಪರಿಪೂರ್ಣ, ಸರ್ವದೋಷ ದೂರ, ಇಷ್ಟು ಇದ್ದರೆ ಸಾಕು. ಇಲ್ಲಿಗ ಇದು ನೋಡೋಣ. ಜಾರತ್ವ ಅಂದರೆ ಏನು? ಜಾರತ್ವ ಅಂತಂದರೆ ತನ್ನ ನಿಯತವಾದ ಪತಿ ಅಥವಾ ಪತ್ನಿ ಬಿಟ್ಟು ಬೇರೆ ಪುರುಷ ಅಥವಾ ಸ್ತ್ರೀಯ ಹತ್ರ ಯಾರು ಸಂಘ ಮಾಡ್ತಾರೋ ಅದು ಜಾರತ್ವ. ಈಗ ಒಬ್ಬ ಹಿಂದಿನ ಕಾಲದಲ್ಲಿ ಇದು ಬಹಳ ವಿರಳವಾಗಿ ನಡೀತಾ ಇತ್ತು. ಆ ರೀತಿಯಾಗಿ ಮಾಡ್ತಕ್ಕಂಥ ಸ್ತ್ರೀಯರನ್ನ ವೈಶ್ಯರು ಅಂತಂತಂದರು. ಅವ್ರ ಹತ್ರ ಹೋಗ್ತಕ್ಕಂಥವ್ರನ್ನ ಜಾರ ಅಂತ ಹೇಳೋರು. ಸೊ ಹೀಗೆ ಈ ಜಾರತ್ವ ಅಂತಂದರೆ ತನ್ನ ನಿಯತ ಪತಿ ಅಥವಾ ಪತ್ನಿ ಬಿಟ್ಟು ಬೇರೆಯವರ ಸಂಘ, ಪರಪುರುಷ ಸ್ತ್ರೀಯರ ಹತ್ರ ಸಂಘ ಮಾಡಿದ್ರೆ ಅದು ಜಾರತ್ವ ಅಂತ. ಇದು ಶಾಸ್ತ್ರ, ಇದು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಒಂಥರ ಈ ಒಂದು ಶಬ್ದದ ಒಂದು ಇದು ಅರ್ಥ. ಈಗ ಪರಮಾತ್ಮನಿಗೆ ಇದು ಎಷ್ಟರ ಮಟ್ಟಿಗೆ ಕೂಡುತ್ತೆ ನೋಡಬೇಕು. ಪರಮಾತ್ಮ ಹೇಳಿದೆ ಸ್ವರಮಣ ಅಂತ. ಅಂದರೆ ಇದಕ್ಕೊಂದು ಉದಾಹರಣೆ ಕೊಡ್ತೀವಿ. ಪರಮಾತ್ಮ ಅನಂತ ಗುಣಗಳು ಅಂತ ಹೇಳಿದೆ. ಆ ಅನಂತ ಗುಣದಲ್ಲಿ ಒಂದು ಗುಣ ಪರಮಾತ್ಮನ ಆನಂದ. ಪರಮಾತ್ಮ ಅನಂತ ಆನಂದದ ಘನಿಯವನು. ಅಂಥ ಅನಂತವಾದ ಆನಂದದ ಪರಮಾತ್ಮನಿಗೆ ಬೇರೆ ಯಾವ ವಿಧವಾದ ಸಾಧನೆಯಿಂದಾಗಲಿ, ಬೇರೆ ಯಾವ ವಿಧವಾದ ಒಂದು ಇದರ ವಸ್ತುವಿಂದಾಗಲಿ ಅಥವಾ ವ್ಯಕ್ತಿಯಿಂದಾಗಲಿ ಪರಮಾತ್ಮನಿಗೆ ಆನಂದ ಹೆಚ್ಚಾಯಿತು ಅನ್ನೋದ್ರೆ ಅದು ಒಂಥರ ಹಾಸ್ಯಾಸ್ಪದ. ಇದು ಹೆಂಗೆ ಅಂತಂದರೆ ದೊಡ್ಡ ಸಮುದ್ರ ಇದೆ, ಒಂಥರ ಸುನಾಮಿ ಬರ್ತಕ್ಕಂಥ ಸಮುದ್ರಕ್ಕೆ ನಾನು 2 ಉದ್ಧರಣೆ ನೀರು ಹಾಕಿಬಿಟ್ಟು ಸಮುದ್ರ ನನ್ನಿಂದ ಹೆಚ್ಚಾಯಿತು ಅಂತಂದರೆ ಅದು ಎಷ್ಟು ಹಾಸ್ಯಾಸ್ಪದವೋ, ಹಾಗೆ ನಾನು ಮಾಡ್ತಕ್ಕಂಥ ಪೂಜೆಯಿಂದ, ನಾನು ಮಾಡ್ತಕ್ಕಂಥ ನೈವೇದ್ಯದಿಂದ ಪರಮಾತ್ಮನಿಗೆ ಆನಂದವಾಯಿತು ಅಂತಂದರೆ ಅದು ಒಂಥರ ಹಾಸ್ಯಾಸ್ಪದ. ಸೊ ಆದ್ದರಿಂದ ಪರಮಾತ್ಮನಿಗೆ ಆನಂದ ಅನ್ನೋದು ಅನಂತ. ಸೊ ಬೇರೆ ಯಾವ ಒಂದು ಮೂಲಕನೂ, ಯಾವ ವ್ಯಕ್ತಿಯಿಂದನೋ ವಸ್ತುವಿಂದನೋ ಅವನಿಗೆ ಆನಂದ ಬರೋಕ್ಕೆ ಸಾಧ್ಯವಿಲ್ಲ. ಆದರೆ ಅವನು ಸ್ವರಮಣ ಅಂತಂದರೆ ತನ್ನಿಂದ ತಾನೇ ಪರಮಾತ್ಮ ಸಂತೋಷ ಪಡ್ತಾನೆ. ಈಗ ಪರಮಾತ್ಮ ಲಕ್ಷ್ಮಿಯ ಜೊತೆ ಸಂಘ ಮಾಡಿದಾಗ ಅವನಿಗೆ ಲಕ್ಷ್ಮಿಯಿಂದ ಆನಂದ ಅಲ್ಲ, ಲಕ್ಷ್ಮಿಯಲ್ಲಿರ್ತಕ್ಕಂಥ ತನ್ನದೇ ಆದ ರೂಪದಿಂದ ಪರಮಾತ್ಮನಿಗೆ ಆನಂದ. ಅದಕ್ಕೆ ಸ್ವರಮಣ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀ ಸಂಘ ಯಾಕೆ ಮಾಡ್ತಾನೆ ಅಂತಂದರೆ ಲಕ್ಷ್ಮಿಗೆ ಆನಂದ ಕೊಡೋದಕ್ಕೋಸ್ಕರ ಹೊರತು ತನ್ನಗೆ ಅದರಿಂದ ಏನೋ ಯಾವ ವಿಧವಾದ ಒಂದು ಆನಂದವೂ ಇಲ್ಲ. ಸೊ ಸ್ವತಃ ಲಕ್ಷ್ಮಿಯ ಸಂಘವೇ ಪರಮಾತ್ಮನಿಗೆ ಬೇಡ ಅಂತಿದ್ದಕ್ಕೆ ಹಾಗಾದ್ರೆ ಈ ಗೋಪಿಕಾ ಸ್ತ್ರೀಯರು ಅವನಿಗೆ ಯಾಕೆ ಬೇಕಾಗಿತ್ತು? ಅದಕ್ಕೆ ಯಾತಕ್ಕೆ ಅಂತಂದರೆ ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಸಹ ಅಪ್ಸರಾ ಸ್ತ್ರೀಯರು, ದೇವತಾ ಸ್ತ್ರೀಯರು, ಬ್ರಹ್ಮರುದ್ರ ದೇವತೆಗಳ ಹತ್ರ ಹೋಗಿ ತಪಸ್ಸು ಮಾಡಿ ಅವ್ರ ಹತ್ರ ವರ ಪಡ್ಕೊಂಡಿರ್ತಕ್ಕಂಥವ್ರು. ಸೊ ಕೃಷ್ಣ ಹೋಗಿ ಅವರ ಸಂಘ ಮಾಡ್ತಾ ಅಂತಂದರೆ ಅವರ ಕಷ್ಟಪಟ್ಟು ಸಾಧನೆ ಮಾಡಿರ್ತಕ್ಕಂಥ ವರದ ಫಲವನ್ನು ಅವರಿಗೆ ಕೊಟ್ಟ.
ಕೊಡಬೇಕಾದ್ರೂ ಸಹ ಪರಮಾತ್ಮ ಹಂಗಾರೆ ಕೊಟ್ಟನಲ್ಲ, ಆಯ್ತಲ್ಲ, ಪರಸ್ತ್ರೀ ಸಂಘ ಆಯ್ತಲ್ಲ, ವ್ಯರ್ಥ ಅಂದರೆ ಅವರಲ್ಲಿ ಇನ್ಫ್ಯಾಕ್ಟ್ ಇದರಲ್ಲಿ ಭಾಗವತದಲ್ಲಿ ಬರುತ್ತೆ, ಶ್ರೀಮದ್ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾವಾಗ ಆ ಸ್ತ್ರೀಯರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬಂತೋ ಆವಾಗ ಮಾತ್ರ ಪರಮಾತ್ಮ ಅವರಲ್ಲಿ ಹೋಗಿ ಸಂಘ ಮಾಡ್ತಾಯಿದ್ದೋ ಹೊರತು ಅವ್ರನ್ನ ಅದಲ್ಲದೆ ಬೇರೆ ಟೈಮಲ್ಲಿ ಇಲ್ಲವೇ ಇಲ್ಲ. ಸೊ ಮತ್ತು ಲಕ್ಷ್ಮೀ ಸಮಂಗನೂ ಸಹ ಬೇಸಿಕ್ ಆ ಲಕ್ಷ್ಮಿಯಿಂದ ಆನಂದ ಅಲ್ಲ, ತನ್ನದೇ ಆದ ರೂಪ. ಸೊ ಈ ಗೋಪಿಕಾ ಸ್ತ್ರೀಯಲ್ಲಿ ಇರತಕ್ಕಂಥ ಲಕ್ಷ್ಮೀ ಸನ್ನಿಧಾನದಲ್ಲಿರ್ತಕ್ಕಂಥ ತನ್ನದೇ ಆದ ರೂಪದಿಂದ ಪರಮಾತ್ಮನಿಗೆ ಆನಂದ ಹೊರತು ಈ ಬೇರೆ ಗೋಪಿಕಾ ಸ್ತ್ರೀಯಿಂದಾಗಲಿ ಲಕ್ಷ್ಮಿಯಿಂದಾಗಲಿ ಪರಮಾತ್ಮನಿಗೆ ಆನಂದವಿಲ್ಲ. ಹಾಗಾದರೆ ಈಗ ಇಲ್ಲಿ ಒಂದು ಹಂಗಾರೆ ಇಷ್ಟೆಲ್ಲ ಬಂದರೆ ಪರಮಾತ್ಮನಿಗೆ ಹಾಗಾದರೆ ಜಾರತ್ವ ಕೂಡದೇ ಇಲ್ವಲ್ಲ ಅಂತ ಅಂದರೆ ಅದು ನಿಜವಾದ ನಮ್ಮ ವ್ಯಾಸರಾಯರು ಹೇಳ್ತಕ್ಕಂಥ ಮಾತು. ಅಂದರೆ ಒಂದು ವೇಳೆ ನಮಗೆ ಅಪ್ಪಿ ತಪ್ಪಿ ಏನೋ ಒಂದು ತಿಳಿದಂಗೆ ಜಾರತ್ವದ ಒಂದು ಇದು ಬಂತು ಅಂತ ಇಟ್ಕೊಳ್ಳಿ, ಒಂದು ಕೆಟ್ಟ ಹೆಸರು ಬಂತು ಅಥವಾ ಒಂದು ಅಪರಾಧವಾಯಿತು ನಮ್ಮಿಂದ ತಿಳಿದೆ, ಆಗ ಈ ರೀತಿಯಾಗಿ ಪರಮಾತ್ಮನ ಒಂದು ಜಾರತ್ವದ ಹೇಗೆ ಅವನಿಗೆ ಕೂಡಲ್ವೋ ಹಾಗೆ ಪರಮಾತ್ಮನ ಗುಣನ ಅನುಸಂಧಾನ ಮಾಡಿ ಪರಮಾತ್ಮನ ಉಪಾಸನೆ ಮಾಡಿದಾಗ ಇದು ಒಂದು ಶಾಸ್ತ್ರ. ನಾವು ಪರಮಾತ್ಮನಲ್ಲಿ ಏನೇನು ಗುಣಗಳನ್ನು ಉಪಾಸನೆ ಮಾಡ್ತೀವೋ ಆ ಗುಣಗಳನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ. ಸೊ ಹೀಗೆ ಪರಮಾತ್ಮನನ್ನು ನಾನು ಜಾರತ್ವ ಕೂಡೋದಿಲ್ಲ ಅಂತ ನಾನು ಪರಮಾತ್ಮನಲ್ಲಿ ಈ ಥರ ಉಪಾಸನೆ ಮಾಡಿದರೆ ಪರಮಾತ್ಮ ಕರುಣೆಯಿಂದ ಪ್ರೀತಿಯಿಂದ ನಮಗೆ ಬಂದಿರತಕ್ಕಂಥ ಜಾರತ್ವವನ್ನು ಅವನು ಅದನ್ನು ಕಳೀತಾನೆ. ಇದು ಪರಮಾತ್ಮನ ಕಾರುಣ್ಯ ಹೊರತು ಇದರಲ್ಲಿ ಪರಮಾತ್ಮನಿಗೆ ಒಂದು ಲೇವಾದೇವಿ ಇಲ್ಲ. ನಾನು ಮಾಡಿದೆ ನೀನು ಮಾಡಿದೆ ಹಾಗಲ್ಲ. ಪರಮಾತ್ಮನಿಗೆ ಹೇಗೆ ಇದು ಕೂಡಲ್ಲ ಅಂತ ನಾನು ಅನುಸಂಧಾನ ಮಾಡಿ ಪರಮಾತ್ಮನ ಉಪಾಸನೆ ಮಾಡಿದರೆ ಆವಾಗ ನನಗೆ ಬಂದಿರತಕ್ಕಂಥ ದೋಷನ ಪರಮಾತ್ಮ ಕಳೀತಾನೆ. ಈಗ ಎರಡನೇ ಸಾಲ ಹೇಳ್ತಾರೆ, ಚೋರತ್ವವನ್ನು ಮಾಡಿದ ಪಾಪಗಳೆಲ್ಲ ನವನೀತ ಚೋರನೆಂದರೆ ಸಾಲದೆ ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಗೋಪಿ ಜನ ಜಾರನೆಂದರೆ ಸಾಲದೆ ಅಂತ ಹೇಳ್ತಾರಲ್ಲ ವಾಸರರು, ನೋಡಿ ಅವ್ರು ಹಾಕಿರ್ತಕ್ಕಂಥ ಶಬ್ದ ಸಾಲದೆ. ಈ ಸಾಲದೆ ಅನ್ನೋದು ಬಹಳ ಅದ್ಭುತವಾದ ಶಬ್ದ. ಯಾಕೆಂದರೆ ನೀವು ಅದನ್ನು ಎರಡು ಥರ ಹೇಳ್ಬೋದು, ನೀವು ಯಾವ ರೀತಿ ಅದನ್ನು ಉಚ್ಚಾರ ಮಾಡ್ತೀರಿ ಅಂತ. ಗೋಪಿ ಜಾನರೆಂದರೆ ಸಾಲದೆ ಅಂದರೆ ಸಾಕೇ ಸಾಕಾಗಲ್ಲ ಅಂತ ಒಂದರ್ಥ. ಸಾಲದೆ ಅಂತಂದರೆ ಆಗಲ್ವಾ, ಸಾಕಾಗಲ್ವಾ ಅಂತ. ಸೊ ಇದು ಎರಡು ವಿರುದ್ಧವಾದ ಅರ್ಥ ಕೊಡ್ತೇವೆ. ನಾವು ಯಾವ ರೀತಿಯಾದ ಒಂದು ಟೋನಿನಲ್ಲಿ ಹೇಳ್ತೀವೋ ಅದರಿಂದ ಆ ಶಬ್ದದ ಅರ್ಥವೇ ಬೇರೆ ಆಗೋಗುತ್ತೆ. ಸೊ ಹೀಗೆ ನಾವು ಗೋಪಿ ಜಾನ ಅಂತಂದರೆ ನಾವು ಮಾಡಿರ್ತಕ್ಕಂಥ ಖಂಡಿತವಾಗಲೂ ಪರಿಹಾರ ಆಗಲ್ಲ. ಯಾಕೆಂದರೆ ಪರಮಾತ್ಮನಲ್ಲಿ ನಾವು ದೋಷ ಹೇಳ್ತಾ ಇದ್ದೀವಿ. ಮತ್ತು ಜಾರತ್ವ ಅನ್ನೋದು ಬಹಳ ದೊಡ್ಡ ದೋಷ. ಆ ದೋಷ ಪರಮಾತ್ಮನಿರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗೆ ನಾವು ಅನುಸಂಧಾನ ಮಾಡಿದರೆ ಆವಾಗ ಪರಮಾತ್ಮನ ಇದು ಮಾಡೋದು ನಮಗೆ ಇದು ತಟ್ಟಾಡಲ್ಲ ಅಂತ ಹೇಳ್ತಾರೆ. ಈಗ ಚೋರತ್ವವನ್ನು ತಗೊಳ್ಳೋಣ. ಚೋರತ್ವ ಅನ್ನೋಕ್ಕೆ ಕಳ್ಳತನ, ಅದಕ್ಕೆ ಎರಡು ಕಂಡೀಷನ್ ಇದೆ. ಒಂದು, ನಾನು ನನ್ನದಲ್ಲದ ವಸ್ತುವನ್ನು ತೊಗೋಬೇಕು, ಅದನ್ನು ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ದುಡ್ಡಿದೆ, ನಾನು ಬಂದು ನಿಮ್ಮ ದುಡ್ಡು ತೊಗೋತೀನಿ. ಅದು ಒಂದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ನು, ನೀವು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಅನುಮತಿ ಇಲ್ಲದೆ ನಾನು ನಿಮ್ಮ ದುಡ್ಡು ತೊಗೊಂಡ್ರೆ ಅದು ಚೋರತ್ವ, ಅದು ಕಳ್ಳತನ. ಒಂದು ವೇಳೆ ನನಗೆ ದುಡ್ಡು ಬೇಕಾಗಿತ್ತು, ಬಂದು ನಾನು ನಿಮ್ಮನ್ನು ಕೇಳಿದೆ, ನಮ್ಗೆ ಸ್ವಲ್ಪ ಕಷ್ಟ ಆಯಿತು, ದುಡ್ಡು ಕೊಡಿ ಅಂತ. ಸೊ ನೀವು ದುಡ್ಡು ಕೊಟ್ರಿ. ಸೊ ನನ್ನದಲ್ಲದ ದುಡ್ಡನ್ನು ನಾನು ತೊಗೊಂಡೆ, ಆದರೆ ನಿಮ್ಮ ಅನುಮತಿಯಿಂದ ನಿಮ್ಮ ಜ್ಞಾನದಿಂದ ನೀವು ಕೊಟ್ಟಿರೋದನ್ನು ನಾನು ತೊಗೊಂಡಿರೋದ್ರಿಂದ ಅದು ಕಳ್ಳತನ ಅಲ್ಲ. ಸೊ ಕಳ್ಳತನ ಅಥವಾ ಚೋರತ್ವ ಆಗಬೇಕಾದ್ರೆ ಒಂದು, ನನ್ನದಲ್ಲದ ವಸ್ತುವನ್ನು ನಾನು ತಗೋಬೇಕು, ಮತ್ತು ಯಾರು ಅದರ ನಿಜವಾದ ಒಡೆಯರೋ ಅವರ ಒಂದು ಅನುಮತಿ ಇಲ್ಲದೆ ಅವರಿಗೆ ತಿಳಿಯದಂಗೆ ಕಳ್ಳತನದಿಂದ ನಾನು ಅದನ್ನು ತೊಗೊಂಡ್ರೆ ಅದು ಕಳ್ಳತನ. ಈಗ ಈ ಒಂದು ಡೆಫಿನೇಷನ್ ಇಟ್ಟುಕೊಂಡು ನೋಡೋಣ. ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನಿಗೆ ಸೇರಿದಂಥ ಪರಮಾತ್ಮನ ಸ್ವಾಮಿತ್ವ ಇಲ್ಲಿರತಕ್ಕಂಥ ಒಂದು ಹುಲ್ಲು ಕಡ್ಡಿಯೂ ಸಹ ಇಲ್ಲ. ಅಂದರೆ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಸಣ್ಣ ಅಣುವೂ ಸಹ ಪರಮಾತ್ಮನದೇ ಸ್ವತ್ತು, ಪರಮಾತ್ಮನದೇ ಸಂಪತ್ತು. ಆದ್ದರಿಂದ ಇದರಲ್ಲಿ ಪರಮಾತ್ಮನಿಗೆ ಕಳ್ಳತನ ಮಾಡೋಕ್ಕೆ ಎಲ್ಲಿ ಆಸ್ಪದ ಪರಮಾತ್ಮ ಕಷ್ಟಪಟ್ಟರೂ ಸಹ ಕಳ್ಳತನ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸಮಸ್ತವೂ ಅವನದ್ದೇ. ಮತ್ತು ಇನ್ನೊಂದು ಹೇಳಿದೆ, ಈಗ ನಾವು ಅದು ಕೊಡ್ಬೇಕಾದ್ರೆ ಯಾರು ಕೊಟ್ಟರೆ ಅದು ಕಳ್ಳತನ ಅಲ್ಲ ಅಂತ. ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮನಿಗೆ ಕೊಡುವಂಥವ್ರು ಯಾರಿದ್ದಾರೆ? ಎಲ್ಲ ಬ್ರಹ್ಮಾದಿ ದೇವತೆಗಳು ಸಹ ಪರಮಾತ್ಮನಿಂದ ತಗೊಳ್ಳೋರೇ ಹೊರತು ಪರಮಾತ್ಮನಿಗೆ ಕೊಡೋರು ಯಾರೂ ಇಲ್ಲ. ಸೊ ಆದ್ದರಿಂದ ಸ್ವಾಮಿತ್ವವೂ ಇಲ್ಲ, ಸ್ವಾಮಿತ್ವ ಇರೋದ್ರಿಂದ ಕಳ್ಳತನ ಇಲ್ಲ, ಮತ್ತು ಬೇರೆ ಕೊಡೋರು ಇಲ್ಲ. ಸೊ ಆದ್ದರಿಂದ ಪರಮಾತ್ಮನಿಗೆ ಈ ರೀತಿಯಾದ ಚೌರತ್ವ ಅನ್ನೋದು ಖಂಡಿತ ಕೂಡಲ್ಲ.
ಇದು ನಾವು ಮಾಡಬೇಕಾದ ಅನುಸಂಧಾನ. ಹಾಗಾದರೆ ಮತ್ತೆ ಹೋದನಲ್ಲ ಕೃಷ್ಣ ಹೋದನಲ್ಲ, ಮನೆಗೆ ಹೋಗಿ ಬೆಣ್ಣೆ ಕದ್ನಲ್ಲ, ಇದೆಲ್ಲ ಭಾಗವತಲ್ಲಿ ನಾವು ನೋಡ್ತೀವಲ್ಲ, ಹರಿಕಥೆಯಲ್ಲೆಲ್ಲ ಹೇಳ್ತಾರಲ್ಲ ಅಂತಂದರೆ ಇದಕ್ಕೂ ಒಂದು ಅರ್ಥ. ಇದನ್ನೇ ದಾಸರು ಇನ್ನೊಂದು ಕಡೆ ಹೇಳಿ ವಾದರಾಜರು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಗೋಪಿಕಾ ಸ್ತ್ರೀಯರು, ಗೋಪಿಕಾ ಅವರುಗಳು ಮನೆಯಲ್ಲಿ ಬೆಣ್ಣೆ ಮೊಸರು ಇದನ್ನೆಲ್ಲ ತಯಾರು ಮಾಡ್ತಾಯಿದ್ರು. ಮಾಡಿ ಅದನ್ನು ಒಂದು ವೇಳೆ ಕೃಷ್ಣನಿಗೆ ಕೊಡ್ತಿರ್ಲಿಲ್ಲ. ಇದು ಮಹಾ ದೊಡ್ಡ ಅಪರಾಧ, ನಿಮಗೆ ಗೊತ್ತಿದೆ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಏನೇ ಒಂದು ವಸ್ತು, ಏನೇ ನಾವು ಮನೆಗೆ ಫಾರ್ ಎಕ್ಸಾಂಪಲು ಏನಾದ್ರು ಹೊಸ ಬಟ್ಟೆ ತಂದರೆ ಫಸ್ಟ್ ಅದನ್ನು ದೇವ್ರಿಗೆ ತೋರಿಸ್ತೀವಿ, ಅಥವಾ ಅದಕ್ಕೆ ಅರಿಶಿನ ಕುಂಕುಮ ಹಚ್ತೀವಿ. ಸೊ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಯಾವುದಾದ್ರೂ ಒಂದು ವಸ್ತು ಸ್ವೀಕಾರ ಮಾಡಿದ್ರೆ ಅದು ನಮಗೆ ಅದು ಶ್ರೇಯಸ್ಸು. ಹೀಗೆ ಆ ಗೋಪಿಕಾ ಸ್ತ್ರೀಯರು, ಗೋಪಿಕಾ ಜನಗರು ಅವರು ಮನೆಯಲ್ಲಿ ಮಾಡ್ತಕ್ಕಂಥ ಬೆಣ್ಣೆಯನ್ನು ಕೃಷ್ಣನಿಗೆ ಕೊಡದೇ ಇರೋದ್ರಿಂದ ಅವರಿಗೆ ಮಹಾ ದೊಡ್ಡ ಅನರ್ಥ ಕಾದಿತ್ತು, ಮತ್ತು ಅವರಿಗೆ ನರಕಾದಿ ಅನರ್ಥಗಳು ಇದರಿಂದ ಆಗಬೇಕಾಗಿತ್ತು. ಆದರೆ ಆ ರೀತಿಯಾದ ಒಂದು ಅನರ್ಥ ಅವರಿಗೆ ಬರಬಾರದು ಅನ್ನೋದಕ್ಕೋಸ್ಕರ ಕೃಷ್ಣ ಕಾರುಣ್ಯದಿಂದ ತಾನೇ ಹೋಗಿ ಅದನ್ನು ಸ್ವೀಕಾರ ಮಾಡಿದ. ಮತ್ತು ಇನ್ನೊಂದು ಏನಾಯಿತು ಅಂತಂದರೆ, ಹೋಗಿ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ್ರಿಂದ ಅವರಿಗೆ ಒಂದು ಪರಮಾತ್ಮನಿಗೆ ನೈವೇದ್ಯ ಆಯಿತು, ಮತ್ತು ಪರಮಾತ್ಮನ ಇದರಿಂದ ಸ್ಪರ್ಶದಿಂದ ಅವ್ರಿಗೆ ಮಾಡಿರ್ತಕ್ಕಂಥ ವಸ್ತುಗಳು ಅನಂತಪಟ್ಟು ಇದಾಯಿತು. ಅದು ಬಹಳ ಅವರಿಗೆ ಫಲಕಾರಿ ಆಯಿತು. ಮತ್ತು ದೇವತೆಗಳ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ಬೆಣ್ಣೆ ಕೊಟ್ಟಿದ್ದಾರೆ ಅನ್ನೋ ಒಂದು 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 ಘನತ್ವ, ಒಂದು ಮರ್ಯಾದೆ ಅವರಿಗೆ ಬಂತು. ಸೊ ಆದ್ದರಿಂದ ಕೃಷ್ಣ ಹೋಗಿ ಅವರಲ್ಲಿ ಮಾಡಿರ್ತಕ್ಕಂಥ ಬೆಣ್ಣೆಯದು ಅದು ಅವರ ಒಂದು ಉದ್ಧಾರಕ್ಕೋಸ್ಕರನೇ, ಅವರ ಮೇಲೆ ಇರತಕ್ಕಂಥ ಕಾರಣದಿಂದ ಮಾಡಿರ್ತಕ್ಕಂಥ ಕಾರ್ಯವಿದು. ಇಲ್ಲಿ ಹಂಗಾರೆ ಮತ್ತು ಯಾತಕ್ಕಂತಂದರೆ ಇಲ್ಲಿ ಅದು ಶಬ್ದದಲ್ಲೇ ನೋಡಿ ವ್ಯಾಸರವರೇ ಹೇಳ್ತಾರೆ ನವನೀತ ಅಂತ. ನವ ಅಂತಂದರೆ 9, ನೀತ ಅದರಿಂದ ಬರ್ತಿರ್ತಕ್ಕಂಥದ್ದು. 9 ನಮ್ಗೆ ಗೊತ್ತಿದೆ, ನಾವು ವಿಧಭಕ್ತಿ. ಸೊ ಈ ಗೋಪಿಕಾಶ್ರೀ ಅಲ್ಲಿ ಕೃಷ್ಣನ ಪರಿಸರ ಇರ್ತಕ್ಕಂಥ ಎಲ್ಲರೂ ಸಹ, ನೀವು ಇನ್ಫ್ಯಾಕ್ಟ್ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದೇವಾದಿ ದೇವತೆಗಳು, ಗಂಧರ್ವರು, ಋಷಿಗಳು ಎಲ್ಲರೂ ಸಹ ಕೃಷ್ಣ ಹುಟ್ಟಿದ ಕೈಯಲ್ಲಿ ಬಂದು ಭೂಮಿಯಲ್ಲಿ ಬಂದು ಬೇರೆ ಬೇರೆ ರೀತಿ ಜನ್ಮ ತಾಳಿದ್ರು. ಸೊ ಇವರುಗಳು ಹಿಂದೆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಭಕ್ತಿಯ ಫಲವಾಗಿ, ಅವರು ಮಾಡಿರ್ತಕ್ಕಂಥ ಸಾಧನೆಯ ಫಲವಾಗಿ ಕೃಷ್ಣನ ಸಂಪರ್ಕ ಸಿಕ್ತು, ಕೃಷ್ಣನ ಒಂದು ಒಡನಾಟ ಸಿಕ್ತು. ಸೊ ಅಂಥವರ ಮನೆಗೆ ಕೃಷ್ಣ ಹೋಗಿ ಅವರು ಮಾಡಿರ್ತಕ್ಕಂಥ ಬೆಣ್ಣೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಉದ್ಧಾರ ಮಾಡಿದ ಅನ್ನೋದು ಇದು. ಸೊ ನವನೀತ ಚೌರಂತ. ಸೊ ಹೀಗೆ ಪರಮಾತ್ಮನಲ್ಲಿ ಯಾವ ವಿಧವಾದ ಚೌರತ್ವ ಕೂಡಲ್ಲ ಅಂತ ನಾವು ಒಂದು ಅನುಸಂಧಾನ ಮಾಡಿದರೆ ನಮ್ಮ ಒಂದು ಬರೆಸತಕ್ಕಂಥ ಇದನ್ನು ದೋಷವನ್ನು ಮತ್ತು ಅಪವಾದವನ್ನು ಪರಿಹಾರ ಮಾಡ್ತಾರೆ. ಇದರಲ್ಲಿ ಒಂದು ನಾವು ಮನಸ್ಸಿಟ್ಟು ಮಾಡಬೇಕು, ಇದು ಬೇಕು ಅಂತ ನಾನು ಕಳ್ತನ ಮಾಡಿ ಪರಮಾತ್ಮ ಹೀಗೆ ಮಾಡಿದ್ರೆ ಅದು ಫಲಕಾರಿ ಅಲ್ಲ. ಇದು ಒಂದು ರೀತಿಯಾಗಿ ನಮ್ಮಿಂದ ಗೊತ್ತಿಲ್ಲದೆ ಅಚಾತುರ್ಯದಿಂದ ನಮ್ಮಿಂದ ತವರಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ, ನಮ್ದು ಅಲ್ಲಿ ಎಲ್ಲರೂ ಒಂದು 10 ಜನ ಬಂದಿರ್ತಾರೆ, ಎಲ್ಲರೂ ತಮ್ಮ ಸಾಮಾನು ಇಟ್ಕೊಂಡು ಏನೋ ಸಂಧಾನ ಮಾಡ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಆವಾಗ ನಾವು ಗೊತ್ತಿಲ್ದಂಗೆ ಇನ್ನೊಬ್ಬರು ಪಾತ್ರೆನೋ ಅಥವಾ ಇನ್ನೊಬ್ಬರ ಪಾತ್ರೆನೋ ಇನ್ನೊಂದು ಏನೋ ಒಂದು ನಮ್ಮ ಹತ್ರ ಬಂದ್ಬಿಡುತ್ತೆ. ಸೊ ಗೊತ್ತಿಲ್ಲದೆ ನಮ್ಮಿಂದ ಚೌರ್ಯ ಆಗೋಗಿದೆ. ಈ ರೀತಿಯಾಗಿ ಅಚಾತುರ್ಯದಿಂದ ನಮಗೆ ಗೊತ್ತಿಲ್ಲದೆ ರೀತಿಯಾಗಿ ನಮಗೆ ಈ ರೀತಿ ದೋಷ ಬಂದಾಗ ಪರಮಾತ್ಮನಲ್ಲಿ ನಾವು ಈ ರೀತಿಯಾದ ಮೊರೆ ಇಟ್ಟರೆ ನಮಗೆ ಬಂದಿರತಕ್ಕಂಥ ಒಂದು ದೋಷವನ್ನು, ಪಾಪವನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಹಾಗನ್ಬಿಟ್ಟು ಸುಮ್ಮನೆ ಇದೊಂದು ಹೇಗಿದ್ರು ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ, ನಾನು ಮಾಡಿದ ಬೆಳಗಿನ ಸಾಯಂಕಾಲದವ್ರು ಕಳ್ತನ ಮಾಡ್ತೀನಿ, ಅನುಸಂಧಾನ ಮಾಡ್ತೀನಿ ಅಂತ ಅದು ಆಗಲ್ಲ. ಯಾಕೆಂದರೆ ಏನೇ ತಪ್ಪು ಮಾಡಿದ್ರು ಒಂದು ಅಚಾತುರ್ಯದಿಂದ ಆಗಿರಬೇಕು, ಮತ್ತು ಅದಾದಮೇಲೆ ನನಗೆ ಪಶ್ಚಾತ್ತಾಪ ಆಗಬೇಕು, ಪ್ರಾಯಶ್ಚಿತ್ತ ಆಗಬೇಕು. ಅವಾಗ ಪರಮಾತ್ಮ ಅದನ್ನು ಅನುಗ್ರಹ ಮಾಡಿ ನಮಗೆ ಬಂದಿರತಕ್ಕಂಥ ದೋಷವನ್ನು ಕಳೀತಾನೆ ಹೊರತು ಸುಮ್ಮನೆ ಮಾಡಿದ್ರೆ ಆಗಲ್ಲ. ಆಮೇಲೆ 3ನೇದು ಹೇಳ್ತಾರೆ, ಮಾವನ ಕೊಂದವನೆಂದರೆ ಕ್ರೂರತ್ವವನ್ನು ಮಾಡಿದ ಪಾಪಗಳೆಲ್ಲ ಮಾವನ ಕೊಂದವನೆಂದರೆ ಸಾಲದೆ ಅಂತ ಹೇಳ್ತಾರೆ. ಇಲ್ಲಿ ಮಾವನ ಕೊಂದ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ಯಾವನೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಸಾಯಿಸ್ತಾನೆ. ಆವಾಗ ಇವನು ಅಂದರೆ ಒಬ್ಬ ರಾಮ ಅನ್ನೋನು, ಭೀಮ ಅನ್ನೋನು, ಸೋಮ ಅನ್ನೋನು ಸಾಯಿಸ್ತಾನೆ. ಸೊ ರಾಮ ಸೋಮನ ಸಾಯಿಸ್ತಾ. ಸೊ ಅವನ್ನ ಕರ್ಕೊಂಡು ಹೋಗ್ತಾರೆ ಕೋರ್ಟಲ್ಲಿ ಅವನಿಗೆ ಎಲ್ಲ ವಿಚಾರಣೆ ಆಗುತ್ತೆ. ಜಡ್ಜು ನ್ಯಾಯಾಧೀಶ ಇರ್ತಾನೆ, ಇವನಿಗೆ ಜೀವಾವಧಿ ಇವನಿಗೆ ಇದು ಮರಣದಂಡನೆ ಕೊಡ್ತಾರೆ. ಸೊ ಆ ಮರಣದಂಡನೆ ಇವನಿಗೆ ಯಾರೋ ಒಬ್ಬರು ಅಲ್ಲಿ ಹಿಂದಿನ ಕಾಲದಲ್ಲಿ ನೇಣಾಕ್ತಾಯಿದ್ರು. ಅದಾದ ಮೇಲೆ ಇದು ಎಲೆಕ್ಟ್ರಿಕ್ ಚೇರ್ ಬಂತು. ಈಗ ಅದಾದಮೇಲೆ ಏನೋ ಇಂಜೆಕ್ಷನ್ ಅಂತ ಹೇಳ್ತಾರೆ. ಏನೋ ಅಂತೂ ಈ ವ್ಯಕ್ತಿ ಒಬ್ಬ ರಾಮನೂ ಸೋಮನ ಕೊಂದ. ಆದರೆ ರಾಮನಿಗೆ ಮರಣದಂಡ ಕೊಟ್ಟ ನ್ಯಾಯಾಧೀಶ ಆ ಮರಣದಂಡವನ್ನು ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥ ಕಟುಕನ ಯಾರೋ ಇರಲಿ,
ಅವ್ರು ಯಾರೂ ಸಹ ಇವರಿಗೆ ಅವ್ರಿಗೆ ಯಾರಿಗೂ ಪಾಪ ಬರಲ್ಲ, ಅವ್ರಿಗೆ ಯಾರು ಇವನನ್ನು ಕೊಂದ ಅಂತ ಹೇಳಲ್ಲ. ಯಾಕೆಂದರೆ ಅವರು ಮಾಡ್ತಕ್ಕಂಥದ್ದು ಒಂದು ಅವ್ರ ಕರ್ತವ್ಯ ಮಾಡಬೇಕಾಗಿರ್ತಕ್ಕಂಥ ಧರ್ಮ. ಹೀಗೆ ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಟ್ಟರೆ ಅದು ಖಂಡಿತವಾಗ್ಲೂ ಅವನನ್ನು ಕೊಂದ ಅಂತ ಯಾರೂ ಹೇಳಲ್ಲ. ಸೊ ಹೀಗೆ ಈಗ ನೋಡಿ, ಕಂಸ ಏನು ಮಾಡಿದ್ದ ಅಂತಂದರೆ, ಕೃಷ್ಣ ಹುಟ್ಟಿದ ಅಂತ ಹೇಳಿದಕ್ಕೆ ತಕ್ಷಣ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನ ಸಣ್ಣ ಸಣ್ಣ ಮಕ್ಕಳನ್ನು, ಆ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಶಿಶುಗಳನ್ನು ಸಂಹಾರ ಮಾಡಿದ. ಹೀಗೆ ಸಾವಿರಾರು ಲಕ್ಷಾಂತರ ಶಿಶು ಹತ್ಯೆ ಮಾಡಿರ್ತ ಮಹಾಘೋರ ಪಾಪಿ. ಆ ಪಾಪಿಗೆ ಪರಮಾತ್ಮ ಶಿಕ್ಷೆ ಕೊಟ್ಟರೆ ಅದು ಖಂಡಿತವಾಗ್ಲೂ ಕ್ರೌರ್ಯ ಅಲ್ಲ, ಮತ್ತು ಅದು ಅವನನ್ನು ಕೊಂದಂಗಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ, ಮಾವನ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಎಲ್ಲಿ ಇನ್ಫ್ಯಾಕ್ಟ್ ಒಂದು ಕಡೆ ಪುರಂದರದಾಸರು ಹೇಳ್ತಾರೆ, ನಿನ್ನಂಥ ಸ್ವಾಮಿ ನನಗುಂಟು ನಿನಗಿಲ್ಲ, ನಿನ್ನಂಥ ಬಂಧು ನನಗುಂಟು ನಿನಗಿಲ್ಲ. ಆಮೇಲೆ ವಿಜಯದಾಸರು ಹೇಳ್ತಾರೆ, ನಾನೇ ಪರದೇಶಿ ನೀನೇ ಸ್ವದೇಶಿ ಅಂತ ಹೇಳಿದ್ಮೇಲೆ, ನಿನ್ನ ತಾಯಿ ಲಕ್ಷ್ಮಿ ನಿನ್ನ ತಾಯಿಯೇ ತೋರು, ಆಮೇಲೆ ಗರುಡ ಶೇಷರು ನನಗೆ ಗುರುಗಳು, ನಿನಗೂ ಯಾವ ಗುರುಗಳು ಅಂತ ಹೀಗೆ ಹೇಳ್ತಾ ಸೊ ಪರಮಾತ್ಮನಿಗೆ ಈ ಮಾವ ಎಲ್ಲಿ ಬರಬೇಕು, ಅತ್ತೆ ಎಲ್ಲಿ ಬರಬೇಕು, ತಾಯಿ ತಂದೆ ಎಲ್ಲಿ ಬರಬೇಕು. ಸೊ ಈ ಮಾವ ಅನ್ನೋದು ಕೂಡಲ್ಲ, ಮತ್ತು ಪರಮಾತ್ಮ ಅವನನ್ನು ಕೊಂದ ಅನ್ನೋದು ಕೂಡಲ್ಲ. ಹೀಗೆ ನಾವು ಪರಮಾತ್ಮನ ಗುಣನ ಅನುಸಂಧಾನ ಮಾಡಿದರೆ ಆವಾಗ ನಮಗೆ ಪರಮಾತ್ಮನ ಒಂದು ಕಾರುಣ್ಯಕ್ಕೆ ನಾವು ಅರ್ಹರಾಗ್ತೀವಿ. ಇದು ಇಷ್ಟು ತನಕ ಹೇಳಿದ್ದು. ಈಗ ಮುಂದೆ ಇದು ಹೆಂಗೆ ಅಂತಾಯಿತು ಅಂತಂದರೆ, ಈಗ ನೋಡಿ, ಯಾವ್ದಾರು ಒಂದು ನೀವು ಟೆಕ್ಸ್ಟ್ ಬುಕ್ ತೊಗೊಂಡ್ರೆ ಅದರಲ್ಲಿ ಅವರು ಪ್ರಾಬ್ಲಮ್ಸ್ ಎಲ್ಲ ಇದು ಮಾಡ್ತಾರೆ. ಫಸ್ಟ್ ಒಂದು 2-3 ಎಕ್ಸಾಂಪಲ್ ಅವರೇ ತೋರಿಸ್ತಾರೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ಮೇಲೆ, ಅದಾದಮೇಲೆ ಉಳಿದನ್ನು ಕೊಡ್ತಾರೆ, ನೀವು ಮಾಡ್ಕೊಳ್ರಪ್ಪ ಅಂತ. ಸೊ ಹೀಗೆ ನಮಗೆ ವ್ಯಾಸರಾಯರು 3 ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಾರೆ. ಅಂದರೆ ಚೋರತ್ವ, ಕ್ರೂರತ್ವ, ಜಾರತ್ವ ಅನ್ನೋದನ್ನು ಹೆಂಗೆ ಪರಿಹಾರ ಮಾಡೋದು ಅಂತ. ಅಂದರೆ ಇದೇ ರೀತಿಯಾಗಿ ಈ ಮಾರ್ಗದಲ್ಲಿ ನಾವು, ಅಂದರೆ ಪರಮಾತ್ಮನ ಗುಣ ಅನುಸಂಧಾನದಿಂದ ನಮಗೆ ಬರಬಹುದಾದಂಥ, ಅದು ಏನು ಅಚಾತುರ್ಯದಿಂದ ನಮಗೆ ಗೊತ್ತಿಲ್ದಂಗೆ ಮಾಡಿರ್ತಕ್ಕಂಥ ಪಾಪಗಳು, ನಮಗೆ ಬಂದಿರತಕ್ಕಂಥ ಅಪವಾದಗಳು, ದೋಷಗಳನ್ನು ಪರಮಾತ್ಮನ ಗುಣ ಅನುಸಂಧಾನದಿಂದ ನಾವು ತಪ್ಪಿಸ್ಕೋಬೋದು ಅನ್ನೋದು ವ್ಯಾಸರಾಯರ ಮಾತು. ಅದನ್ನು ಮುಂದೆ ಹೇಳ್ತಾರೆ, ಪ್ರತಿ ದಿವಸ ಮಾಡಿದ ಪಾಪಗಳೆಲ್ಲ ಎಲ್ಲ ಪತಿತ ಪಾವನೆಂದರೆ ಕರೆದರೆ ಸಾಲದೆ. ಸೊ ಹೀಗೆ ಪರಮಾತ್ಮ ಪತಿತ ಪಾವನ ಮತ್ತು ಪರಮಾತ್ಮ ದೋಷ ದೂರ, ಗುಣ ಪರಿಪೂರ್ಣ ಅಂತ ಸ್ವರಮಣ ಅಂತ ನಾವು ಪರಮಾತ್ಮನ ಅನುಸಂಧಾನ ಮಾಡಿದರೆ ನಮಗೆ ಬಂದಿರತಕ್ಕಂಥ ಪಾಪಗಳನ್ನು, ದೋಷಗಳನ್ನು ಪರಿಹಾರ ಮಾಡ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಇಂತಿಪ್ಪ ಮಹಿಯೊಳಗೆ ಒಂದಾದರ ಒಮ್ಮೆ ಸಂತಸಿಸಿ ನೆನೆದರೆ ನೆನೆಸಲುವ ಶ್ರೀಕೃಷ್ಣ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಪರಮಾತ್ಮನ ಗುಣಗಳಲ್ಲಿ ಒಂದೊಂದು ಗುಣವೂ ಸಹ ಪರಮಾತ್ಮನದು ನಮಗೆ ಅದು ತಾರಕ, ನಾವು ನಮಗೆ ಬಂದಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಇದು ಅದು ಒಂಥರ ಮಣಿ ಇದ್ದಂಗೆ, ಅಂಥ ಒಬ್ಬ ಗುಣಸಂಧಾನ ಮಾಡಿ ಅಂತ ವ್ಯಾಸರಾಯರು ಹೇಳ್ತಾರೆ. ಇನ್ನೊಂದು ಉಹಾಭಾಗ ಸಣ್ಣದು ಇದೆ, ಇದು ಹೇಳ್ತಾರೆ, ನೀರಿಲ್ಲದ ಬಾವಿ, ಊರಿಲ್ಲದ ಮಠವು, ನೆರಳಿಲ್ಲದ ಮರ, ಫಲವಿಲ್ಲದ ಲತೆ, ಧನವಿಲ್ಲದ ತಾತ, ದಯವಿಲ್ಲದ ನಾಥ, ಮನಸ್ಸಿಲ್ಲದ ಶಕುತಿ, ಭಯವಿಲ್ಲದ ಭಕುತಿ, ನರಹರಿ ಮುಕುಂದ ಶ್ರೀಕೃಷ್ಣ ಎನ್ನದ ನರರಿದ್ದು ಫಲವೇನು ಇಲ್ಲದಿದ್ದರೆ ಏನು ಅಂತ. ನೋಡಿ, ಬಹಳ ಸುಲಭ ಆಗಿದೆ. ನೀರಿಲ್ಲದ ಬಾವಿ, ಅದು ಏನು ಪ್ರಯೋಜನ? ಊರಿಲ್ಲದ ಮಠ ಇದೆ, ಮಠಕ್ಕೆ ಸುತ್ತಮುತ್ತ ಊರ ಇಲ್ಲ, ಹಾಳು ಮಠ ಅದು. ನೆರಳಿಲ್ಲದ ಮರ ಇದೆ, ನೆರಳಿಲ್ಲ. ಹೀಗೆ ಇದೊಂಥರ ಬಹಳ ಬೇಸಿಕ್ ಆಯ್ತಲ್ಲ. ಇದು ಒಂಥರ ಕಾಮನ್ ಸೆನ್ಸು. ಇದನ್ನು ಬರೆಯೋದಕ್ಕೆ ವ್ಯಾಸರಾಯರೇ ಬೇಕಾ? ತರ್ಕತಾಂಡವ ವ್ಯಾಸತ್ರಯಗಳಿಗೆ ಬಂದಿರತಕ್ಕಂಥ ಮಹಾನುಭಾವರು, ಸುಧಾಕರ ನೂರಾರು ಸಲ ಮಂಗಳ ಮಾಡ್ತಕ್ಕಂಥ ವ್ಯಾಸರಾಯರು ಇದನ್ನು ಬರೀಬೇಕಾಗಿದೆ. ಯಾರು ಒಂಥರ ಎಂಥವ್ರಿಗೂ ಹೊಡಿತಕ್ಕಂಥ ಬಹಳ ಸರಳವಾದ ಮಾತಲ್ಲ ಅಂತಂದರೆ, ಇದು ಎಲ್ಲವೂ ಸಹ ಒಂದು ರೀತಿಯಾದ ಗೌಪ್ಯವಾದ ಮಾತಲ್ಲಿ ಹೇಳ್ತಾರೆ. ಈಗ ನೋಡೋಣ, ನೀರಿಲ್ಲದ ಬಾವಿ. ಈಗ ನಾವು ಬಾವಿನ ಯಾತಕ್ಕೆ ತೋಡ್ತೀವಿ? ಬಾವಿಯನ್ನು ತೋಡೋದು ಬೇಸಿಕ್ಲಿ ಬಾವಿಲಿರುತ್ತೆ ನೀರು. ಸೊ ಅಂದರೆ ಬಾವಿ ಮುಖ್ಯ ಪ್ರಯೋಜನ ನೀರು. ಹಾಗೆಯೇ ಪರಮಾತ್ಮ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ. ಸೊ ಒಂದು ರೀತಿಯಾಗಿ ಬಾವಿ ತೋಡಿದ್ದಾನೆ. ಸೊ ಇಲ್ಲಿ ಏನು ಈ ಬಾವಿಯಿಂದ ಬರಬೇಕಾದ ನೀರೇನು? ಸಾಧನೆ. ಅಂದರೆ ಭೂಮಿಗೆ ಬಂದ ಮನುಷ್ಯ ನೋಡಿ, 84 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ. ಆ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ಬರೋದೇ ಬಹಳ 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 ವಿರಳ. ಅದರಲ್ಲೂ ನಾವು ಸನಾತನ ಧರ್ಮ ಮತ್ತು ಬ್ರಾಹ್ಮಣ ಜನ್ಮ ಮತ್ತು ವೈಷ್ಣವ ಜನ್ಮ ಬರೋದಂತೂ ಕೋಟಿಗೊಂದು ಎಲ್ಲ ಆ ಥರ ಅಂಥ ಜನ್ಮ ಬರುತ್ತೆ. ಇಂಥ ಒಂದು ಇದು ಬಾವಿಯಲ್ಲಿ ಸಾಧನೆ ಎಂಬ ನೀರು ಬರದೇ ಹೋದರೆ ಅದು ನಿಷ್ಪ್ರಯೋಜಕ. ಅದಕ್ಕೆ ಹೇಳ್ತಾರೆ ನೀರಿಲ್ಲದ ಬಾವಿ.
ಊರಿಲ್ಲದ ಮಠ. ಮಠ ಅಂತಂದರೆ ಇಲ್ಲಿ ಅದನ್ನು ನಾವು ಮತ ಅಂತ ಮಾಡಬೇಕು. ಮತ ಮತ ಅಂತಂದರೆ ಒಂದು ರೀತಿಯಾದ ನಿರ್ಧಾರ, ಒಂದು ರೀತಿಯಾದ ವಿಚಾರಧಾರೆ. ಸೊ ಊರಿಲ್ಲದ ಊರದು ಅಂತಂದರೆ ಒಂದು ಯಾಕೆ ಗಟ್ಟಿಯಾಗಿ ನೆಲೆ ನಿಲ್ಲೋದು. ಸೊ ಅಂದರೆ ನಾನು ಇವತ್ತು ಒಂದು ಹೇಳ್ತೀನಿ, ನಾಳೆ ಇನ್ನೊಂದು ಹೇಳಿ. ಈಗ ಯಾರೋ ಯಾರನ್ನೋ ಒಬ್ಬ ಸಂದರ್ಶಿಸಿದೆ, ಅವ್ರು ಬಹಳ ಚೆನ್ನಾಗಿ ಪ್ರವಚನ ಮಾಡಿ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ರು. ಹರಿಸರ್ವೋತ್ತಮ ಅಂತ ತಲೆ ತೂಗಿದೆ. ಮಾರನೇ ದಿವಸ ಇನ್ನೊಬ್ಬರು ಯಾರೋ ಬಂದರು, ಜಗತ್ತೇ ಮಿಥ್ಯಾ ಅಂತ ಅವರು ಬಹಳ ಚೆನ್ನಾಗಿ ವಾದ ಮಾಡಿದ್ರು. ಓಹೋ ಜಗತ್ತು ಮಿಥ್ಯಾ. ಇನ್ನೊಬ್ಬರು ಮೂರನೇ ದಿವಸ ಇನ್ನೊಬ್ಬರು ಜಗತ್ತು ಸತ್ಯ. ಹೀಗೆ ನನ್ನ ಮತ ದಿವಸಕ್ಕೂ ಚೇಂಜ್ ಆಗ್ತಾ ಇದ್ದಾರೆ. ಅದು ನಿಷ್ಪ್ರಯೋಜಕ. ಅದಕ್ಕೆ ಹೇಳೋದು ಊರಿಲ್ಲದ ಮತ ಅಂತಂದರೆ ಒಂದು ರೀತಿಯಾದ ನೆಲೆ. ಅಂದರೆ ಪಂಚಭೇದ, ತಾರತಮ್ಯ, ಹರಿಸರ್ವೋತ್ತಮತ್ವ, ವಾಯುದೇವೋತ್ತಮ, ಈ ಒಂದು ಏನು ತತ್ವಗಳಿದೆ, ಈ ತತ್ವಗಳಲ್ಲಿ ನಮಗೆ ಬಹಳ ದೃಢವಾದ ಮನಸ್ಸಿರಬೇಕು, ನಿಶ್ಚಯ ಇರಬೇಕು. ಇದನ್ನು ಶಾಸ್ತ್ರದಲ್ಲಿ ತತ್ವ ನಿಶ್ಚಯ ಅಂತ ಹೇಳ್ತಾರೆ. ತತ್ವ ನಿಶ್ಚಯ ಇಲ್ಲದೆ ಹೋದರೆ ಸಾಧನೆ ಮಾರ್ಗ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಊರಿನಂತೆ ಮತ ಅದು ಒಂದು ರೀತಿಯಾಗಿ ಗಟ್ಟಿಯಾಗಿರಬೇಕು ಮತ್ತು ಸರ್ವಾದ ಶ್ರೀಮದ್ ಆಚಾರ್ಯ ಹೇಳ್ತಕ್ಕಂಥ ಶಾಸ್ತ್ರದಲ್ಲಿ ಗಟ್ಟಿಯಾಗಿ ನೆರೆ ನಿಲ್ಲಬೇಕು. ಅದು ಏನೇ ಬಂದರೂ ಅದಕ್ಕೆ ವಿರುದ್ಧವಾದದ್ದನ್ನು ನಾವು ಅದನ್ನು ಎದುರಿಸಿ ಅದನ್ನು ವಾದ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು ಹೊರತು ನಾವು ಅದಕ್ಕೆ ವಿರುದ್ಧವಾದ ಮತಕ್ಕೆ ಪಲಾಯನ ಮಾಡಿ ದಿವಸಕ್ಕೆ ಮನಸ್ಸು ಚೇಂಜ್ ಮಾಡೋದು ಅದು ಸರಿಯಲ್ಲ. ಅದನ್ನು ಹೇಳ್ತದೆ. ಆಮೇಲೆ ನೆರಳಿಲ್ಲದ ಮರ, ಫಲವಿಲ್ಲದ ಲತೆ. ಇದೇ ಹೇಳ್ದಂಗೆ ಈಗ ಹೇಗೆ ಬಾವಿಗೆ ಒಂದು ನೀರು ಹಾಕ್ಬೋದು, ಹಾಗೆ ಮರಕ್ಕೆ ನೆರಳು ಅಂದರೆ ಈ ಬೇಸಿಕ್ ಇದೇನು ಹೇಳ್ತಾ ಇದೆ, ಮರ ಅಂದರೆ ಆಶ್ರಯ. ನೆರಳೆಂದರೆ ಅದು ಮರ ಬೇರೆಯವರಿಗೆ ಕೊಡ್ತಕ್ಕಂಥ ಆಶ್ರಯ. ಅದು ಮರ ಒಂದು ಹೂವು, ಹಣ್ಣು ಅಥವಾ ನೆರಳು, ಕೊನೆಗೆ ಏನಿಲ್ಲದ್ರು ಕಟ್ಟಿಗೆ, ಈ ರೀತಿಯಾಗಿ ಅದು ಮರ ಇನ್ಫ್ಯಾಕ್ಟ್ ಒಂದು ಕನಕದಾಸರು ಒಂದು ಕಡೆ ಹೇಳ್ತಾರೆ, ನೀನು ಯಾರಿಗ ದೈವ ಮಾನವ ಹರಿಗರಿ ಗೋವು ಅಂತ ಹೇಳಿ ಆ ಗೋವಿನ ಬಾಲ್ಕ ಹೇಳಿಸ್ತಾರೆ. ಅದರದ್ದು ಒಂದೊಂದು ಅಂಗವೂ ಸಹ ಉಪಕಾರಿಯಾಗಿರ್ತಕ್ಕಂಥದ್ದು. ಹಾಗೆ ಮರದ್ದು ಸಹ ಅದರ ಎಲೆ ಆಗಲಿ, ಅದರ ಬಳ್ಳಿಗಳಾಗಲಿ, ಅಥವಾ ಅದರ ಒಂದು ಕೊಂಬೆ, ರಂಭೆ, ಅಥವಾ ಅದರ ಹೂವು, ಹಣ್ಣು, ಹೂವು ಎಲ್ಲವೂ ಸಹ ಫಲಕಾರಿ. ಸೊ ಇದು ಅಂದರೆ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಮಾಡ್ತಕ್ಕಂಥ ಕಾರುಣ್ಯ. ಅದು ಹೀಗೆ ಒಂದು ಇಲ್ಲದೆ ಹೋದರೆ ಅದು ಫಲವಿಲ್ಲದಲತೆ ಮತ್ತು ಅಂತಂದರೆ ಇನ್ನೊಬ್ಬರಿಗೆ ನಿಷ್ಪ್ರಯೋಜಕವಾದ ಜೀವನ ನಾವು ನಡೆಸಿದರೆ ಅದು ನೆರಳಿಲ್ಲದ ಮರ ಆಗುತ್ತೆ. ಆದ್ದರಿಂದ ನಾವು ಸ್ವತಃ ಉದ್ಧಾರ ಆಗೋದಲ್ಲದೆ ಸುತ್ತಮುತ್ತದವರಿಗೆ ಆದಷ್ಟು ನಾವು ಇನ್ಫ್ಯಾಕ್ಟ್ ಪರೋಪಕಾರ ಮಿದಂ ಶರೀರಂ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಒಂದು ಕಡೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ನಾವು ಪರಮಾತ್ಮನ ಸಾಮ್ರಾಜ್ಯದಲ್ಲಿ ಕರ ಅಂತಂದರೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ಇದು ನಾವು ಪರಮಾತ್ಮನ ಕೊಡ್ತಕ್ಕಂಥ ಕರ ಅಂತಂದರೆ ಟ್ಯಾಕ್ಸ್. ಅದಾದಮೇಲೆ ಹೇಳ್ತಾರೆ ಧನವಿಲ್ಲದ ದಾತ ಅಂತಂದರೆ ಈಗ ನಾವು ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸ್ತೀವಿ. ಈಗ ಗಣೇಶನ ಪೂಜೆ ಮಾಡ್ತೀವಿ, ವಿಘ್ನ ಪರಿಹಾರ ಮಾಡುವಂಥ. ಸರಸ್ವತಿ ಪೂಜೆ ಮಾಡ್ತೀವಿ, ಒಂಥರ ವಿದ್ಯೆ ಕೊಡುವಂಥ. ಗೌರಿ ಪೂಜೆ ಮಾಡ್ತೀವಿ, ಗೌರಿ ರುದ್ರದ ಪೂಜೆ ಮಾಡ್ತೀವಿ, ದಾಂಪತ್ಯದ ಜೀವನ ಚೆನ್ನಾಗಿರಲಿ ಅಂತ. ಹೀಗೆ ಬೇರೆ ಬೇರೆ ದೇವತೆಗಳಲ್ಲಿ ನಾವು ಆಶ್ರಯಿಸಿ ಅವರೆಲ್ಲರೂ ನಮಗೆ ದಾತರೆ. ಯಾಕೆಂದರೆ ಅವರೆಲ್ಲರೂ ಸಹ ಪರಮಾತ್ಮನ ಭಕ್ತರು, ಪರಮಾತ್ಮನ ಮತ್ತು ಕಾರುಣ್ಯಕ್ಕೆ ಪಾತ್ರರಾದವರು. ಸೊ ಅವರನ್ನು ನಾವು ಉಪಾಸನೆ ಮಾಡೋದು ಖಂಡಿತವಾಗ್ಲೂ ಮಾಡಬೇಕು. ಆದರೆ ನಾವು ಅವರನ್ನು ಸ್ವತಂತ್ರವಾಗಲ್ಲ, ಪರಮಾತ್ಮನ ಅದನ್ನೇ ಹೇಳ್ತಾರಲ್ಲ ವಾಯುಸ್ತುತಿನಲ್ಲಿ, ವಿಷ್ಣು ಸರ್ವೋತ್ತಮತ್ವ ಮತ್ತು ತತ್ಪರಿವಾರತ್ವೇನ ಎಲ್ಲ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಪರಿವಾರ ಅಂತ ಆ ಒಂದು ಅನುಸಂಧಾನದಿಂದ ನಾವು ಅವ್ರನ್ನ ಉಪಾಸನೆ ಮಾಡಬೇಕು. ಸೊ ಇವರೆಲ್ಲರೂ ದಾತರು. ಆದರೆ ನಮಗೆ ನಿಜವಾಗಿ ಬೇಕಾಗಿರೋ ಧನ ಯಾಕೆ ಅಂದರೆ ಇಷ್ಟು ಜನ್ಮ ತಾಳಿ ಇಷ್ಟು ಮಾಡಿರ್ತಕ್ಕಂಥ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಹೇಗೆ ಒಬ್ಬ ಕೂಲಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ಕೆಲಸ ಮಾಡ್ತಾನೆ, ಮಾಡಿದ ಮೇಲೆ ಅವನಿಗೆ ಅಪೇಕ್ಷೆ ಇರೋದೇನು, ಆ ಮಾಲೀಕ ಅವನಿಗೆ ದುಡ್ಡು ಕೊಡ್ತಾನೆ ಅಂತ ಅಲ್ವಾ. ಸೊ ಇಷ್ಟು ನಾವು ಸಾಧನೆ ಮಾಡೋದಕ್ಕೆ ನಮಗೆ ಬರಬೇಕಾದ ನಮಗೆ ಅಪೇಕ್ಷೆ ಇರುತ್ತೆ ಧನ ಅಂದರೆ ಬೇಸಿಕಲಿ ಸಾಧನೆ ಮೂಲಕ ಪರಮಾತ್ಮನ ಕಾರುಣ್ಯದ ಮೂಲಕ ನಮಗೆ ಮೋಕ್ಷ. ಸೊ ಹೀಗೆ ಮೋಕ್ಷವೇ ನಾವು ನಿಜವಾಗಿ ಪಡಿಬೇಕಾಗಿರ್ತಕ್ಕಂಥ ಧನ. ಸೊ ಈ ಧನವನ್ನು ಬೇರೆ ದಾತರು ಕೊಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ಸ್ವತಃ ಹರಿವಂಶ ಪುರಾಣದಲ್ಲಿ ರುದ್ರದೇವರೇ ಹೇಳ್ತಾರೆ, ಮೋಕ್ಷಸ್ತು ಜನಾರ್ದನ ಅಂತ. ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಇದನ್ನು ದೇವತೆಗಳು ಕೊಡ್ಬೋದು ಹೊರತು ಮೋಕ್ಷ ಅನ್ನೋದನ್ನು ಕೇವಲ ಪರಮಾತ್ಮ ಕೊಡ್ಬೋದು. ಮತ್ತು ವಾಯುದೇವರ ಒಂದು ಶಿಫಾರಸು ಮೇಲೆ ಪರಮಾತ್ಮ ಕೊಡ್ತಾರೆ. ಸೊ ಹೀಗೆ ಬೇರೆಯವರು ರೆಕಮೆಂಡ್ ಮಾಡಬಹುದು ಹೊರತು ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ, ಸ್ವತಂತ್ರವಾದ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಪರಮಾತ್ಮನಲ್ಲಿ ಮಾತ್ರ. ಅದನ್ನು ಹೇಳ್ತಾರೆ ಧನವಿಲ್ಲದ ದಾತರು. ಬೇರೆ ದೇವತೆಗಳೆಲ್ಲರೂ ಸಹ ಧನವಿಲ್ಲದ ದಾತರು. ದಯವಿಲ್ಲದ ನಾಥ.
ನಾಥ ಅಂತಂದರೆ ಇಲ್ಲಿ ಪರಮಾತ್ಮ. ಪರಮಾತ್ಮನ ದಯೆ ಅಂತಂದರೆ ನಾವು ಬೇಕಾದಷ್ಟು ಮಾಡ್ತೀವಿ, ಅಂದರೆ ಏನೋ ಕೆಲಸಗಳು ಮಾಡ್ತೀವಿ, ಆದರೆ ಯಾವುದೂ ಸಹ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಲಿಲ್ಲ. ಸುಮ್ಮನೆ ಏನೋ ನಮ್ಮದು ಸ್ವಪ್ರತಿಷ್ಠೆ ಅಥವಾ ನಮ್ಮ ಒಂದು ಡಂಬಾಚಾರ, ಯಾವುದೋ ಒಂದು ಕಾರಣ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನೀ ಏನೋ ಮಾಡೋದು ಮಾಡ್ತೀಯಪ್ಪ, ದೇವ್ರಿಗೆ ಮೆಚ್ಚಲ್ಲ ಅಂತ. ಸೊ ಆದ್ದರಿಂದ ನಾವು ಏನೇ ಮಾಡಿದ್ರೂ ಸಹ ಅದು ಪರಮಾತ್ಮನ ಪ್ರೀತಿ ಆಗಬೇಕು, ಪರಮಾತ್ಮನ ಅದನ್ನು ನೋಡಿ ಸಂತೋಷ ಪಡಬೇಕು. ಸೊ ಪರಮಾತ್ಮನ ದಯೆ ಅದು ಬರದೇ ಹೋದರೆ ಅದು ನಾವು ಮಾಡತಕ್ಕಂಥ ಅಷ್ಟು ನಿಷ್ಪ್ರಯೋಜಕ ಅಂತ ಹೇಳ್ತಾರೆ, ದಯವಿಲ್ಲದ ನಾಥ. ಸೊ ನಾವು ಮಾಡತಕ್ಕಂಥ ಕಾರ್ಯದಿಂದ ನಮ್ಮ ನಾಥನಾದ ನಮ್ಮ ಸ್ವಾಮಿಯಾದ ಪರಮಾತ್ಮನಿಗೆ ನಮ್ಮ ಮೇಲೆ ಸಂತೋಷ, ಪ್ರೀತಿ, ದಯ ಬರದೇ ಹೋದರೆ ಅದು ವ್ಯರ್ಥ, ಅದು ನಿಷ್ಪ್ರಯೋಜಕ. ಅದಾದ್ಮೇಲೆ ಹೇಳ್ತಾರೆ, ಮನಸ್ಸಿಲ್ಲದ ಮನಸ್ಸಿಲ್ಲದ ಶಕ್ತಿ ಏನಂದರೆ, ಈಗ ನೋಡಿ ಯಾವುದಾದ್ರು ಒಂದು ಕಾರ್ಯ ಮಾಡಬೇಕು. ನಾನೀಗ ಒಂದು ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಏಕಾದಶಿ ಉಪವಾಸ ಮಾಡಬೇಕಾದ್ರೆ ಫಸ್ಟು ಒಂದು ದೇಹ ಸಾಮರ್ಥ್ಯ ಇರಬೇಕು ಮತ್ತು ಮನಸ್ಸಿರಬೇಕು. ಅಂದರೆ ಇದನ್ನು ಇಂಗ್ಲೀಷಲ್ಲಿ ಮೋಟಿವೇಶನ್ ಅಂತ ಹೇಳ್ತಾರೆ. ಸೊ ಮಾಡಲೇಬೇಕು ಅನ್ನೋ ಒಂದು ಇಚ್ಛೆ, ಮಾಡಬೇಕು ಅನ್ನೋ ಒಂದು ದಾರ್ಢ್ಯ, ಅದು ಮೋಟಿವೇಶನ್ ಅಂತ ಹೇಳ್ತಾರೆ. ಅದು ಇಲ್ಲದೆ ಹೋದರೆ ನಮಗೆ ನನಗೆ ಉಪವಾಸ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಆದರೆ ಮಾಡೋ ಮನಸ್ಸಿಲ್ಲ. ಆದ್ದರಿಂದ ಏನಾಯಿತು, ಕೆಲಸವೂ ಆಗಲ್ಲ. ಸೊ ಅದರಿಂದ ಮನಸ್ಸಿಲ್ಲದ ಶಕ್ತಿ, ಭಯವಿಲ್ಲದ ಭಕ್ತಿ. ಭಯ ಅಂತಂದರೆ ಇದು ದೇವರಲ್ಲಿ ಭಯ ಪಡಬೇಕು ಅಂದರೆ ದೇವರು ಒಂಥರ ಭಯಾನಕವಾದ ವಸ್ತು ಅಂತಲ್ಲ, ಇದನ್ನು ಇನ್ಫ್ಯಾಕ್ಟ್ ಉಪನಿಷತ್ತಲ್ಲೇ ಹೇಳ್ತಾರೆ. ಭಯಾತ್ ವಾಯು, ಸೂರ್ಯ, ಅಗ್ನಿ, ವಾಯು ಇವೆಲ್ಲವೂ ಸಹ ಪರಮಾತ್ಮನ ಭಯದಿಂದ ಅವರು ನಡ್ಕೋತಾರೆ. ಪರಮಾತ್ಮನ ಭಯದಿಂದ ಅಗ್ನಿ ಸುಡುತ್ತೆ, ಪರಮಾತ್ಮನ ಭಯದಿಂದ ಗಾಳಿ ಬೀಸುತ್ತೆ, ಪರಮಾತ್ಮನ ಭಯದಿಂದ ಸೂರ್ಯ ಉದಿಸ್ತಾನೆ ಅಂತ ಹೀಗೆಲ್ಲ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಎಲ್ಲರನ್ನೂ ಬದರಿಸಿ ಪರಮಾತ್ಮ ಇದ್ದಾನೆ ಅಂತಲ್ಲ, ಇದು ದೇವತೆಗಳಿರ್ತಕ್ಕಂಥ ಭಯ. ಇದು ಒಂದು ರೀತಿಯಾದ ಸಾತ್ವಿಕ ಭಯ. ಅಂದರೆ ಏನಪ್ಪ ಅಂತಂದರೆ ನೋಡಿ, ಅವರ ಒಂದು ವಿಚಾರಧಾರೆ ಹೀಗಿರುತ್ತೆ. ಪರಮಾತ್ಮ ನನಗೆ ಈಗ ಸೂರ್ಯ ತಗೊಳ್ಳಿ, ಸೂರ್ಯ ಯೋಚನೆ ಮಾಡ್ತಾನೆ, ನನಗೆ ಪರಮಾತ್ಮ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ, ಅಂದರೆ ಇಡೀ ಲೋಕಕ್ಕೆ ಬೆಳಕು ಕೊಡಬೇಕು. ನನಗೆ ಪರಮಾತ್ಮ ಮತ್ತು ಸಮುದ್ರದ ನೀರು ನಾನು ಹೀರಬೇಕು, ಅದನ್ನು ಆವಿಯಾಗಿ ಮಾಡಿ ಮತ್ತೆ ಮಳೆ ಸುರಿಸಬೇಕು. ಹೀಗೆ ನನಗೆ ಪರಮಾತ್ಮ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ. ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಾನು ಚಾಚೂ ತಪ್ಪದೆ ನಡ್ಕೋಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋದು ಇದು ಒಂದು ರೀತಿಯಾದ ಭಯ ಅಲ್ಲ, ಇದೊಂಥರ ಕಾಳಜಿ. ಪರಮಾತ್ಮ ಕೊಟ್ಟಿದ್ದಾನೆ, ಅವನು ಪರಮಾತ್ಮ ಕೊಟ್ಟಿರೋದ್ರಲ್ಲಿ ನಾನು ಒಂಚೂರು ತಪ್ಪಾಗಬಾರ್ದು, ಪರಮಾತ್ಮನ ದೃಷ್ಟಿಯಲ್ಲಿ ನಾನು ಬೀಳಬಾರ್ದು, ಒಂಥರ ಐ ಶುಡ್ ನಾಟ್ ಬಿ ಫೌಂಡ್ ಲ್ಯಾಕಿಂಗ್ ಅಂತ ಒಂದು ಇದು ಸಾತ್ವಿಕವಾದ ಭಯ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅವರೊಬ್ಬ ಮನೆ ಸೆಕೆಂಡ್ ಶಿಫ್ಟ್ ಕೆಲಸ ಮಾಡ್ಕೊಂಡು ಬರ್ತಾನೆ ಮನೆಯಲ್ಲಿ. ರಾತ್ರಿ ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ. ಅವನು ಮೆತ್ತಗೆ ಶಬ್ದ ಮಾಡದೆ ಬರ್ತಾನೆ. ಯಾಕೆಂದರೆ ಆ ಶಬ್ದ ಏನು ಭಯ, ಏನು ಹೊಡೆದಾರೆ ಬರೀತಾರ, ತಾನು ಶಬ್ದ ಮಾಡಿದ್ರೆ ತನ್ನ ವಯಸ್ಸಾದ ತಂದೆ ತಾಯಿಗಳು ಎದ್ದು ಬಿಡ್ತಾರೆ ಅಥವಾ ಮಕ್ಕಳು ಕೇಳ್ತಾರೆ. ಸೊ ಹೀಗೆ ಭಯ ಅನ್ನೋದು ಕೇವಲ ಒಂದು ಕೆಟ್ಟ ಇದು ಅಂತಲ್ಲ, ಸಾತ್ವಿಕ ಭಯ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ರೀತಿಯಾದ ಭಯ ಇರಬೇಕು. ಆದ್ದರಿಂದ ನಾನು ಮಾಡ್ತಕ್ಕಂತಹ ಏನೇ ಕಾರ್ಯಗಳಿದ್ರೂ ಅದು ವಿಧಿ ನಿಷೇಧಕ್ಕೆ ಒಳಪಟ್ಟಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಸಂಧ್ಯಾವಂದನೆ ಮಾಡಿದೆ, ಸಂಧ್ಯಾವಂದನೆ ಮಾಡಿದೆ ಅಂದರೆ ಹೇಳಿದ ಭಕ್ತಿಗೆ ಹೇಳಿದ ರೀತಿಯಲ್ಲಿ ಮಾಡಬೇಕು. ಮಧ್ಯಾಹ್ನ 3 ಗಂಟೆಗೆ ನಾನು ಬೆಳಗ್ಗೆ ಸಂಧ್ಯಾವಂದನೆ ಮಾಡ್ತೀನಿ ಅಂತಂದರೆ ಅದು ಸರಿಯಲ್ಲ. ಸೊ ಅದರಿಂದ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಕರೆಕ್ಟಾಗಿ ನಿಯಮಕ್ಕೆ ಅನುಗುಣವಾಗಿದೆ ಮತ್ತು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಬೇಕು ಅನ್ನೋದು ಒಂದು ಕಾಳಜಿ, ಅದು ಭಯ. ಸೊ ನನಗೆ ಭಕ್ತಿ ಇದೆ, ಆ ಭಕ್ತಿಗೆ ಅಂದರೆ ಅದಕ್ಕೆ ಜೊತೆಗೆ ಭಯ ಅಂತಂದರೆ ಒಂದು ಶಾಸ್ತ್ರದ ನಿಯಮಕ್ಕೆ ಅನುಸಾರವಾಗಿ ನಡ್ಕೋಬೇಕು ಅನ್ನೋ ಒಂದು ಇಚ್ಛೆ, ಒಂದು ಕಾಳಜಿ. ಸೊ ಮತ್ತು ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳ್ತಾರೆ, ನರಹರಿ ಮುಕುಂದ ಶ್ರೀಕೃಷ್ಣ ಎನ್ನದ ನರರಿದ್ದು ಫಲವೇನು ಇಲ್ಲದಿದ್ದರೇನು ಅಂತ. ಇಲ್ಲಿ ನೋಡಿ ಒಂದು ಚಮತ್ಕಾರ ಮಾಡ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನರಹರಿ ಅಂತಂದರೆ ನಮಗೆ ಶ್ರೀದ ಗೊತ್ತು, ನರಸಿಂಹದೇವರು. ಮುಕುಂದ ಅಂದರೆ ಕೃಷ್ಣ, ಶ್ರೀಕೃಷ್ಣ. ಹಾಗಾದರೆ ವರಹದೇವರು ಬೇಡವಾ, ರಾಮದೇವರು ಬೇಡವಾ, ಬೇರೆ ಮತ್ಸ್ಯ ಕೂರ್ಮ ಯಾವುದು ಬೇಡವಾ, ಈ 3 ಸಾಕ ಅಂತಂದರೆ ಇಲ್ಲಿ ಅವರು ಹೇಳ್ತಾಕಿರ್ತಕ್ಕಂಥದ್ದು ಬಿಂಬರೂಪ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾರೆ ವ್ಯಾಸರಾಯರು. ಯಾಕೆಂದರೆ ಇದನ್ನು ಪುರುಷೋತ್ತರು ಹೇಳ್ತಾರೆ, ತಮೇವ ವಿದ್ವಾನ್ ಅಮೃತ ಭವತಿ. ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಮಾತ್ಮ ನಮ್ಮನ್ನು ಸಂಸಾರಕ್ಕೆ ಕಳಿಸಿದ್ದಾನೆ, ಸಂಸಾರದ ಒಂದು ರೀತಿಯಾಗಿ ಇದು ಒಂದು ಕಾರಾಗೃಹದಲ್ಲಿ ಹಾಕಿದ್ದಾನೆ. ಈ ಕಾರಾಗೃಹದ ಬಿಡುಗಡೆ ಮಾಡ್ತಕ್ಕಂಥ ಬೀಗದಕಾಯಿ
ಅದು ನಮ್ಮಲ್ಲೇ ಬೀಗದ ಕಾಯಿ ಇಟ್ಟಿದ್ದಾರೆ. ಆ ಬೀಗದ ಕಾಯಿ ಯಾವುದು ಅಂತಂದರೆ ಬಿಂಬ. ಅನಂತ ಜನ್ಮದಿಂದ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡಿ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಬಿಂಬರೂಪ ಪರಮಾತ್ಮ, ಅವನ ದರ್ಶನವಾದರೆ ಮಾತ್ರ ನಮಗೆ ಅಪರೋಕ್ಷ ಜ್ಞಾನವಾದ ಮೇಲೆ ಪ್ರಾರಬ್ಧ ಕಳೆದ ಮೇಲೆ ಮೋಕ್ಷ. ಸೊ ಆದ್ದರಿಂದ ಮೋಕ್ಷಕ್ಕೆ ಹೋಗಬೇಕಾದ್ರೆ ಬಿಂಬರೂಪ ದರ್ಶನ ಆಗಲೇಬೇಕು, ಅಪರೋಕ್ಷ ದರ್ಶನ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ನರಹರಿ ಅಂತಂದರೆ ನರನಲ್ಲಿ ಇರತಕ್ಕಂಥ ಹರಿ ಅಂದರೆ ಬಿಂಬರೂಪ. ಮತ್ತು ಮುಕುಂದ ಅಂದರೆ ಮೋಕ್ಷದಾಯಕ, ಮುಕುಂದ ದದಾತಿ ಮುಕುಂದ. ಸೊ ಮೋಕ್ಷವನ್ನು ಕೊಡ್ತಕ್ಕಂಥವನು ಬಿಂಬರೂಪ ಪರಮಾತ್ಮ. ಶ್ರೀಕೃಷ್ಣ ನಮ್ಮೊಳಗೆ ಇದ್ದು ಕರ್ಷತೇದ ಕೃಷ್ಣ ನಮಗೆ ಬೇರೆ ಇದನ್ನು ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳನ್ನ ನಮ್ಮ ದೇಹದಲ್ಲಿ ಇಟ್ಟು ನಮಗೆ ಒಂಥರ ಜೀವನ ನಡೆಸೋಕ್ಕೆ ಸಾಮರ್ಥ್ಯ ಕೊಡ್ತಕ್ಕಂಥ. ಸೊ ಆದ್ದರಿಂದ ನರಹರಿ, ಮುಕುಂದ, ಶ್ರೀಕೃಷ್ಣ ಎಲ್ಲವೂ ಬಿಂಬರೂಪ ಪರಮಾತ್ಮನದೇ ಹೆಸರು. ಹೀಗೆ ಬಿಂಬರೂಪ ಪರಮಾತ್ಮನ ಒಂದು ಸ್ಮರಣೆ ಇಲ್ಲದೆ ಅವನ ಅನುಗ್ರಹ ಪಡ್ಕೊಳ್ತಾ ಹೋದರೆ ಇಡೀ ಜನ್ಮವೇ ಹೋಯಿತು. ನಾನು ಹಿಂದೆ ಹೇಳ್ತಲ್ಲ, 84 ಲಕ್ಷದಲ್ಲಿ ಮನುಷ್ಯ ಜನ್ಮ ಬರೋದೇ ಬಹಳ ಕಷ್ಟ. ಅದರಲ್ಲೂ ಸನಾತನ ಧರ್ಮ ಆಗಬೇಕು, ಮತ್ತು ಅದರಲ್ಲೂ ಒಂದು ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಬರೋದು ಬಹಳ ಕೋಟಿ ಜನ್ಮಗಳಾದ್ಮೇಲೆ ಬರ್ತಕ್ಕಂಥದ್ದು. ಇಂಥ ಜನ್ಮದಲ್ಲೂ ಸಹ ನಾವು ಸಾಧನೆ ಮಾಡಿ ಈ ಬಿಂಬರೂಪ ಪರಮಾತ್ಮನನ್ನು ಒಂದು ಪಡ್ಕೊಳ್ಳದೆ ಹೋದರೆ ನರರಿತ್ತು ಫಲವೇನು ಇಲ್ಲದಿದ್ದರೇನು. ಸೊ 3 ಕಾಸು ಪ್ರಯೋಜನ ಆಗಲಿಲ್ಲ ಅಂತ ಇಲ್ಲಿ ವ್ಯಾಸರಾಯರು ಹೇಳ್ತಾಯಿದ್ರು. ಇದು ವ್ಯಾಸರಾಯರು ಅಂದರೆ 2 ಸಣ್ಣ ಮುಖಾಭೋಗದಲ್ಲಿ ಚಿಕ್ಕ ಕೃತಿಗಳಲ್ಲಿ ನಮಗೆ ಅವರ ಒಂದು ಶಾಸ್ತ್ರದ ಆಳದ ಒಂದು ಅಂದಾಜು ಬರುತ್ತೆ. ಇದು ಹೇಳಿ ಈಗ ನೆಕ್ಸ್ಟ್ ನಾನು ಅವರು ಪರಮಾತ್ಮನ ಮೇಲೆ ಮಾಡಿರ್ತಕ್ಕಂಥ ಒಂದು ಕೃತಿ, ಅದಾದ ಮೇಲೆ ಶ್ರೀಮದ್ ಆಚಾರ್ಯರ ಮೇಲೆ ಮಾಡಿರ್ತಕ್ಕಂಥ ಒಂದು ಕೃತಿ, ಮತ್ತು ಟೀಕಾರಾಯರ ಮೇಲೆ ಬಹಳ ಅದ್ಭುತವಾದ ಕೃತಿ, ಇದನ್ನು ಮುಂದೆ ನೋಡೋಣಂತೆ.